ರಾಜಕೀಯ ಗಣ್ಯರು ಸೇರಿದಂತೆ ಸಿನಿಮಾ ರಂಗದ ತಾರೆಯರು ಕೂಡ ಇದೀಗ ದ್ವಾರಕೀಶ್ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನ ಮಾಡೋಕೆ ಬಂದಿದ್ದಾರೆ. ಪೊಲೀಸ್ ಗೌರವದೊಂದಿಗೆ ದ್ವಾರಕೀಶ್ ಅವರ ಅಂತ್ಯಕ್ರಿಯೆ ನೆರವೇರಿಸಲಾಗುತ್ತೆ. ಪೊಲೀಸ್ ಸಕಲ ಗೌರವಗಳೊಂದಿಗೆ ಮಧ್ಯಾಹ್ನ ಇದೀಗ ಇದ್ರ ಬಗ್ಗೆ ಸದ್ಯಕ್ಕೆ ಸಿಗ್ತಾ ಇರೋ ಅಪ್ಡೇಟ್. ಪೊಲೀಸ್ ಗೌರವದೊಂದಿಗೆ ದ್ವಾರಕೀಶ್ ಅವರ ಅಂತ್ಯಕ್ರಿಯೆಯನ್ನ ಬ್ರಾಹ್ಮಣ ಸಂಪ್ರದಾಯದಂತೆ ನೆರವೇರಿಸಲಾಗುತ್ತೆ ಅಂತ. ಚಿತ್ರ ದ್ವಾರಕೀಶ್ ಅವರು ನಿರ್ದೇಶನ ಮಾಡಿದಂಥ ಚಿತ್ರ. ಸೊ ಈ ರೀತಿ ಇಡೀ ಚಿತ್ರರಂಗದಲ್ಲಿ ಹಲವಾರು ಸೂಪರ್ ಡೂಪರ್ ಹಿಟ್ ಚಿತ್ರಗಳನ್ನು ಕೊಟ್ಟಂಥ ಒಬ್ಬ ನಿರ್ದೇಶಕರು, ನಿರ್ಮಾಪಕರು ಮತ್ತು ಒಳ್ಳೆಯ ಕಲಾವಿದರು. ಸೊ ಅಂಥ ಕಲಾವಿದರನ್ನ ನಾವು ಕಳ್ಕೊಂಡಿದ್ದೀವಿ. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಈ ಸಂದರ್ಭದಲ್ಲಿ ನಾನು ಕೇಳ್ಕೊತೀನಿ. ಶಾಕಿಂಗ್ ನ್ಯೂಸ್ ಆಯಿತು ನಿನ್ನೆ ಸಡನ್ನಾಗಿ ನನಗೆ ಕೇಳಿದಾಗ. ಯಾಕಂದರೆ ಮೊನ್ನೆ ಜಗದೀಶ್ ಅವರು ನಿನ್ನೆ ದ್ವಾರಕೀಶ್ ಅವರ ಈ ಸುದ್ದಿ ಚಿತ್ರರಂಗಕ್ಕೆ ಗೊತ್ತಿಲ್ಲ, ಅದೇನೋ ಒಂಥರ ಹಿಂದಿಂದನೇ ಒಂದು ದುಃಖದ ವಾತಾವರಣ ಸೃಷ್ಟಿಯಾಗ್ತಾಯಿದೆ. ದ್ವಾರಕೀಶ್ ಅವ್ರ ಬಗ್ಗೆ ಎಲ್ಲರಿಗೂ ಗೊತ್ತಿರೋಂಥ ವಿಷಯ. ಒಬ್ಬ ಕಲಾವಿದರಾಗಿ, ಒಬ್ಬ ನಿರ್ದೇಶಕರಾಗಿ, ನಿರ್ಮಾಪಕರಾಗಿ ಕನ್ನಡ ಚಿತ್ರರಂಗದಲ್ಲಿ ಎಷ್ಟು ದೊಡ್ಡ ಕೊಡುಗೆ ಕೊಟ್ಟಿದ್ದಾರೆ ಅನ್ನೋದು ಇಡೀ ನಮ್ಮ ನಾಡಿಗೆ ಗೊತ್ತಿರೋಂಥ ವಿಷಯ. ಆದರೆ ನನಗಾಗಿರುವಂಥ ಒಂದು ಅನುಭವನ ದ್ವಾರಕೀಶ್ ಅವ್ರ ಜೊತೆಯಲ್ಲಿ ನನಗಾಗದಂಥ ಒಂದು ಅನುಭವನ ನಾನು ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ನಾನು ಒಂದು ಚಿತ್ರ ಮಾಡೋವಾಗ ರಸಿಕಾ ಅನ್ನೋ ಒಂದು ಚಿತ್ರ ಮಾಡಿದೆ. ಅದು ವಿಷ್ಣು ಸಾರೇ ನನಗೆ ಆ ಚಿತ್ರನ ಮಾಡೋದಕ್ಕೆ ಚೆನ್ನಾಗಿದೆ. ಪಾತ್ರ ಸೋಲೋ ಪಾತ್ರ ಇದೆ. ವಿಷ್ಣುವರ್ಧನ್ ಅವ್ರ ಹತ್ರ ಸೋಲೋ ಫೈಟ್ ಇದೆ, ಸೀರಿಯಲ್ ಇದೆ, ಹೀರೋಯಿನ್ ಕಾಂಬಿನೇಷನ್ ಇದೆ ಅಂತ ಹೇಳಿದಾಗ ನಾನು ಇವತ್ತಿನ ದಿವಸ ಆ ಚಿತ್ರನ ಅವರು ನಡೆಸಿದಂಥ ನನ್ನನ್ನು ನಡೆಸ್ಕೊಂಡ ರೀತಿ, ಅವರು ಕೊಟ್ಟ ಒಂದು ನನ್ನ ಪ್ರೋತ್ಸಾಹ, ಇವತ್ತು ನಾನು ದ್ವಾರಕೀಶ್ ಸರ್ ನಾನು ಮರೆಯೋದಿಲ್ಲ. ಇದು ಕನ್ನಡ ಚಿತ್ರರಂಗ ಬೆಳವಣಿಗೆಗೆ ದ್ವಾರಕೀಶ್ ಅವರ ಕೊಡುಗೆ ಅಪಾರ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಅವ್ರ ಮನೆಯವರಿಗೆ ಯೋಗಿ, ಅವ್ರ ತಂದೆಯವ್ರನ್ನ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಆ ಯೋಗಿ ಮತ್ತು ಅವ್ರ ಮಕ್ಕಳಿಗೆ ಒಂದು ಧೈರ್ಯ ಬರಲಿ ಅಂತ ಕೇಳ್ಕೊಳ್ತಾರೆ. ಎಸ್, ದ್ವಾರಕೀಶ್ ಅವರ ಅವರು ಒಟ್ಟಿಗಿನ ಒಡನಾಟವನ್ನು ಎಲ್ಲರೂ ಕೂಡ ಮೆಲುಕು ಹಾಕ್ತಾ ಇದ್ದಾರೆ. ಮತ್ತು ಅವರೆಲ್ಲರೂ ಮಾತಾಡ್ತಾ ಇರುವಂಥದ್ದು ಒಂದೇ, ಅವರು ಕಂಡಂತಹ ಸೋಲು ಹೇಗಿತ್ತು. ಅಷ್ಟು ನೋವು ನಮಗಾಗಿದೆ. ಕನ್ನಡ ಚಿತ್ರರಂಗಕ್ಕೆ ಇದೊಂದು ತುಂಬಲಾರದ ನಷ್ಟ ಅಂತ ಹೇಳಿದ್ರೂ ತಪ್ಪಿಲ್ಲ. ಅವರು ಮಾಡಿದಂಥ ಸಿನಿಮಾಗಳು, ಅದನ್ನು ನೋಡಿ ನಾವು ಸಾಕಷ್ಟು ಕಲ್ತ್ಕೊಳ್ಬಹುದು. ಜೊತೆಗೆ ಅವರ ಒಂದು ದಾರಿ, ಅವ್ರು ನಡೆದು ಬಂದ ದಾರಿ ಇದೆಯಲ್ಲ, ಅದರಲ್ಲಿ ಕಷ್ಟ ಸುಖ ಎರಡೂ ಇತ್ತು. ಅದರಿಂದ ನಮ್ಮ ಇವತ್ತಿನ ಯುವ ಪೀಳಿಗೆ ಸಾಕಷ್ಟು ಕಲಿಬಹುದು. ಇಷ್ಟೇ ನನ್ನ ಕೈಲಿ ಹೇಳಕ್ಕೆ ಸಾಧ್ಯತೆ ಇರೋದು. ಅವ್ರನ್ನ ಕಳ್ಕೊಂಡಿದ್ದೀವಿ. ಮನಸ್ಸಿಗೆ ತುಂಬ ನೋವಾಗ್ತಾ ಇದೆ. ಈ ನೋವನ್ನು ಭರಿಸೋ ಶಕ್ತಿ ನಮ್ಮ ಕನ್ನಡ ಚಿತ್ರರಂಗಕ್ಕೆ, ಚಿತ್ರ ರಸಿಕರಿಗೆ ಮತ್ತು ಅವರ ಮನೆಯವರಿಗೆ ಕೊಡಲಿ ಅಂತ ನಾನು ಕೇಳ್ಕೊತೀನಿ.